ಸ್ವಾಗತಂ. ನಮಸ್ಕಾರ. ಸೊ ಹಿಂದಿನ ವಾರ ಅವಧಿಯನ್ನ ಮಾಡ್ತಾ ನಾವು ಈ ಎರಡು ಅಂಶದ ಬಗ್ಗೆ ವಿಶೇಷವಾಗಿ ಚರ್ಚೆ ಮಾಡಿದ್ವಿ. ಒಂದು ಸೃಷ್ಟಿ ಪ್ರಕ್ರಿಯೆ ಆದ್ಮೇಲಿಂದ ಸೃಷ್ಟಿ ಪ್ರಕ್ರಿಯೆಯಲ್ಲಿ ಎರಡು ತರದ ವಿಧಾನ ಇದೆ ಅಂತ ಹೇಳಿದೆ. ಎರಡು ತರದ ವಿಧಾನ ಯಾವ್ದ್ಯಾವ್ದು? ಒಂದು ಮಹಾ ಸೃಷ್ಟಿ, ಇನ್ನೊಂದು ಅವಾಂತರ ಸೃಷ್ಟಿ. ಸೊ ಇದನ್ನ ಒಂದು ಉದಾಹರಣೆ ಕೊಟ್ಟು ಹೇಳಿದ್ದೆ ಹಿಂದಿನ ಸಲ. ಏನು ಅವಾಂತರ ಸೃಷ್ಟಿ ಅಥವಾ ಮಹಾ ಸೃಷ್ಟಿಗಿರುವಂತ ಏನು ಭೇದ ಏನು ಅಂತ ಕೇಳಿದ್ರೆ, ಮಹಾ ಸೃಷ್ಟಿ ಇಸ್ ಲೈಕ್ ಗೋಯಿಂಗ್ ಟು ದ ಸ್ಕೂಲ್ಗೆ ಹೋಗೋದು. ಸ್ಕೂಲ್ ಬೆಳಗ್ಗೆ ಶುರುವಾಗುತ್ತೆ, ಸಂಜೆ ಮುಗಿಯತ್ತೆ. ಆ ಬೆಳಗ್ಗೆ ಶುರುವಾಗೋದು ಇದೆ, ಸಂಜೆ ಮುಗಿಯೋದು ಇದೆ. ಆದ್ರೆ ಅದ್ರ ಮಧ್ಯ ಬೇರೆ ಬೇರೆ ಕ್ಲಾಸ್ಗಳು ಸ್ಟಾರ್ಟ್ ಆಗುತ್ತೆ, ಬೇರೆ ಬೇರೆ ಕ್ಲಾಸ್ಗಳು ಮುಗಿಯತ್ತೆ. ಹೌದಾ? ಇಟ್ಸ್ ಲೈಕ್ ದೊಡ್ಡ ಒಂದು ಚಕ್ರ ಇದೆ. ಆ ಚಕ್ರವನ್ನ ತಿರುಗಿಸ್ಬೇಕಾದ್ರೆ ಮಧ್ಯದಲ್ಲಿ ಇನ್ನೊಂದೆರಡು ಚಕ್ರಗಳಿರುತ್ತೆ. ಅದನ್ನ ಮಹಾಸೃಷ್ಟಿ, ಅದನ್ನ ಅವಾಂತರ ಸೃಷ್ಟಿ ಅಂತ ಕರೀತಾರೆ. ದೊಡ್ಡ ಚಕ್ರ ಮಹಾಸೃಷ್ಟಿ ಆದ್ರೆ, ಅವಾಂತರ ಸೃಷ್ಟಿ ಮಧ್ಯದಲ್ಲಿರುವಂತಹ ಸಣ್ಣ ಸಣ್ಣ ಚಕ್ರಗಳು, ವಿಚ್ ಹೆಲ್ಪ್ಸ್ ಟು ಮಹಾಸೃಷ್ಟಿಯನ್ನ ಪೂರ್ಣಗೊಳಿಸೋದಕ್ಕೆ. ಸೊ ಈ ತರ ಕಲ್ಪನೆಗಳನ್ನ ನಾವು ಮಾಡ್ಕೊಳ್ಬೇಕು. ಈ ತರ ಸೃಷ್ಟಿಯಲ್ಲಿ ಈಗ ಈ ಎರಡೂ ಸೃಷ್ಟಿಗಳು ಕೂಡ ವೇದಗಳಲ್ಲೇ ಹೇಳಿರುವಂಥದ್ದು. ಇಟ್ಸ್ ನಾಟ್ ನನ್ನ ಕಲ್ಪನೆ ಅಲ್ಲ. ಇದು ವೇದಗಳಲ್ಲೇ ಬೇರೆ ಬೇರೆ ಉಪನಿಷತ್ಗಳಲ್ಲಿ, ಬೇರೆ ಬೇರೆ ಬ್ರಾಹ್ಮಣಗಳಲ್ಲಿ, ವಿಶೇಷವಾಗಿ ಉಪನಿಷತ್ಗಳಲ್ಲಿ ಹೇಳಿರುವಂತ ವಿಧಾನ ಇದು. ಮಹಾಸೃಷ್ಟಿ ಕೆಲವೊಂದ್ ಕಡೆ ಹೇಳಿದ್ರೆ, ಕೆಲವೊಂದ್ ಕಡೆ ಅವಾಂತರ ಸೃಷ್ಟಿ ಹೇಳ್ತಾರೆ. ಉದಾಹರಣೆಗೆ ತೈತ್ತರೀಯೋಪನಿಷತ್ತಲ್ಲಿ ಮಹಾಸೃಷ್ಟಿಯನ್ನ ಹೇಳಿದ್ರೆ, ನಾನು ಇದನ್ನ ತೋರಿಸ್ತಾ ಇದ್ದೀನಿ. ತಸ್ಮಾದ್ವಾ ಏತಸ್ಮಾದ್ ಆತ್ಮನ ಆಕಾಶ ಸಂಭೂತಃ ಅನ್ನೋದು ಮಹಾಸೃಷ್ಟಿ ಆಗುವಂತ ವಾಕ್ಯ. ಇದನ್ನ ತೈತ್ತರೀಯೋಪನಿಷತ್ತಲ್ಲಿ ಹೇಳಿದ್ದಾರೆ. ಇದನ್ ಬಿಟ್ಟು ಛಾಂದೋಗ್ಯೋಪನಿಷತ್ತಲ್ಲಿ ಇನ್ನೊಂದ್ ಕಡೆ ಹೇಳಿದ್ದಾರೆ. ಅಲ್ಲೇನು ಅಂತ ಕೇಳಿದ್ರೆ, ಅಲ್ಲಿ ಜಲದಿಂದ, ನೀರಿನಿಂದ ಸೃಷ್ಟಿ. ಇಲ್ಲಿ ಪಂಚಮಹಾಭೂತಗಳನ್ನ ಹೇಳಿದ್ವಿ, ಅಲ್ಲಿ ತ್ರಿಭೂತ ಇದೆ, ತ್ರಿಕರಣ ಇದೆ, ಅಲ್ಲಿಂದ ಸೃಷ್ಟಿ ಆಗುತ್ತೆ ಅಂತ ಹೇಳ್ತಾರೆ. ಸೊ ಬೇರೆ ಬೇರೆ ಕಡೆ ಬೇರೆ ಬೇರೆ ಸೃಷ್ಟಿ ಇದೆಯಲ್ಲ ಅಂತ ಕನ್ಫ್ಯೂಷನ್ ಆಗೋದು ಬೇಡ. ಇದೆಲ್ಲ ಒಂದು ಮಹಾಸೃಷ್ಟಿಗೆ ಸಂಬಂಧಪಟ್ಟಿದ್ದು, ಇನ್ನೊಂದು ಅವಾಂತರ ಸೃಷ್ಟಿಗೆ ಸಂಬಂಧಪಟ್ಟಿದ್ದು. ಇನ್ನೊಂದು ಭೇದ ಇದೆ ಮುಖ್ಯವಾಗಿ. ಮಹಾಸೃಷ್ಟಿ ನಾನು ಇಲ್ಲಿ ತೋರಿಸ್ತಿರುವಂಥದ್ದು, ಇದು ಆಕಾಶದಿಂದ ಶುರುವಾದ್ರೆ ಸೃಷ್ಟಿ ಪ್ರಕ್ರಿಯೆ, ಆಕಾಶ, ವಾಯು, ಅಗ್ನಿ, ಆಪಹ, ಪೃಥಿವಿ ಅಂತ ಸೃಷ್ಟಿ ಆದ್ರೆ, ಅವಾಂತರ ಸೃಷ್ಟಿ ನೀರಿನಿಂದ ಸೃಷ್ಟಿ ಆಗತ್ತೆ. ಮೊದಲನೇ ಭೂತ ಸೃಷ್ಟಿಯಾಗಿದ್ಯಾವುದು? ನೀರು ಅಂತ ಹೇಳ್ತಾರೆ. ನೀರಿನಿಂದ ಪೃಥಿವಿ, ನೀರಿನಿಂದ ತೇಜಸ್ಸು ಅಂದ್ರೆ ಅಗ್ನಿ, ನೀರಿನಿಂದ ವಾಯು ಸೃಷ್ಟಿ ಆಯ್ತು ಅಂತ ಹೇಳ್ತಾರೆ. ದಿಸ್ ಇಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಮಹಾಸೃಷ್ಟಿ ಮತ್ತೆ ಅವಾಂತರ ಸೃಷ್ಟಿ. ಗೊತ್ತಾಯ್ತಾ? ಸೊ ಇದನ್ನ ತಲೆಯಲ್ಲಿಟ್ಕೊಂಡು ನಾವು ಮುಂದೆ ಹೋಗೋದಿದ್ರೆ, ನಾವು ಮುಂದೆ ಹೇಳ್ಬಹುದು ಏನು? ತಸ್ಮಾದ್ವಾ ಏತಸ್ಮಾದ್ ಆತ್ಮನ ಆಕಾಶ ಸಂಭೂತಃ. ಇಲ್ಲಿ ತನಕ ನಾವು ಹಿಂದಿನ ಸಲ ನೋಡಿದ್ವಿ. ಅಗ್ನಿಕಾರಣ ಏನು? ಅಗ್ನಿಗೆ ಕಾರಣ ಆಪಹ, ನೀರು ಅನ್ನೋದು ಅಗ್ನಿಗೆ ಕಾರಣ. ಮತ್ತೆ ಇನ್ನೊಂದು ಕಡೆ ಆಪಹವ ಅಗ್ನೇರಾಯತನಂ ಅಂದ್ರೆ ನೀರಿಗೆ ಅಗ್ನಿ ಕಾರಣ ಅಂತ ಹಿಂದಿನ ಲಾಜಿಕಲ್ ಹೇಳಿದ್ರೆ, ಅಲ್ಲಲ್ಲ, ನೀರಿಗೆ ಏನು ಅಗ್ನಿಗೆ ನೀರ್ ಕಾರಣ ಅಂತ ಹೇಳಿದ್ವಿ. ಸೊ ಯಾವುದು ಕಾರಣ ಆಗಿತ್ತೋ ಅದೇ ಈಗ ಮತ್ತೆ ಕಾರ್ಯಸ್ಥಾನಕ್ಕೆ ಬಂತು, ಯಾವುದು ಕಾರ್ಯ ಆಗಿತ್ತೋ ಅದೇ ಕಾರಣ ಸ್ಥಾನಕ್ಕೆ ಬಂತು. ಹೌದಾ? ನೀರು ಅನ್ನೋದು ಅಗ್ನಿಗೆ ಕಾರಣ ಅಂತ ಹೇಳಿದ್ದೆ ಹಿಂದಿನದ್ರಲ್ಲಿ, ಅಗ್ನಿರ್ವ ಅಪಾಮಾಯತನಂ ಅಂತ. ಆದ್ರೆ ಮತ್ತೊಮ್ಮೆ ಮಹಾಸೃಷ್ಟಿಗೆ, ಅವಾಂತರ ಸೃಷ್ಟಿಗೆ ಬಂದಾಗ ಹೇಳ್ತಿದೀವಿ ಆಪೋವ ಅಗ್ನೇರಾಯತನಂ. ಅಲ್ಲಪ್ಪ, ನೀರೇ ಅಗ್ನಿಗೆ ಕಾರಣ. ಇದು ಯಾಕೆ ಈ ತರ ಹೇಳ್ತಾರೆ ಅನ್ನೋದನ್ನ ನಾನು ಕೊನೆಗೆ ಹೇಳ್ತೀನಿ. ಆಚಾರ್ಯರು ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಇದೆಲ್ಲದೂ ಕೂಡ ಉಪಾಸನಂ ಅಂದ್ರೆ ಏನು? ಉಪಾಸನ ಅಂತ ಹೇಳಿದ್ರೆ ಆಚಾರ್ಯ ಹೇಳೋ ಪ್ರಕಾರ ತೈಲಧಾರಾವಚ್ಛಂತತ ಪ್ರವಾಹ ಅಂತ ಹೇಳ್ತಾರೆ. ಅಂದ್ರೆ ಏನರ್ಥ? ನೀವು ಎಣ್ಣೆಯನ್ನ, ಉದಾಹರಣೆಗೆ ಈ ಹರಳೆಣ್ಣೆಯನ್ನ ಮೇಲಿಂದ ಬಿಡ್ತಾ ಒಂದೇ ಧಾರ, ಒಂದು ಸಿಂಗಲ್ ಧಾರೆ ತರ ಬೀಳುತ್ತಲ್ಲ ಕೆಳಗಡೆ, ಯಾವುದೇ ವಿಚ್ಛಿತ್ತಿ ಇಲ್ದಲೆ, ಆ ತರ ಇರುವಂತಹ ಶುದ್ಧ ಮನಸ್ಸಿನ ನಿರಂತರ ಪ್ರವಾಹನ ಉಪನಿಷತ್ ಅಥವಾ ಉಪಾಸನಂ ಅಂತ ಕರೀತಾರೆ. ಇನ್ಫ್ಯಾಕ್ಟ್ ಇದನ್ನ ಧ್ಯಾನ ಅಂತ ಕರೆಯೋದು. ಉಪಾಸನಕ್ಕೆ ಇನ್ನೊಂದು ಅರ್ಥಗಳನ್ನ ಹೇಳ್ತಾರೆ. ಉಪಾಸನ ಅಂತ ಹೇಳಿದ್ರೆ ಸಬ್ಲೈಮೇಷನ್ ಆಫ್ ಯುವರ್ ಓನ್ ಥಾಟ್ ಅಂಡ್ ಎಮೋಷನ್ಸ್ ಅಂತ.
ಅಂದ್ರೆ ನಿಮ್ಮ ನಮ್ಮ ಮಾನಸಿಕ ಏನು ಆ ವೃತ್ತಿ ಇದೆಯಲ್ಲ, ಆ ಮಾನಸಿಕ ವೃತ್ತಿಯನ್ನ ಇನ್ನೊಂದು ಲೆವೆಲ್ಗೆ ತಗೊಂಡು ಹೋಗೋದು ಉಪಾಸನಂ ಅಂತ. ಉದಾಹರಣೆಗೆ ನೋಡಿ, ಸಾಲಗ್ರಾಮೇ ವಿಷ್ಣು ದೃಷ್ಟಿ ಅಂತ ಉಪಾಸನೆ. ಸಾಲಗ್ರಾಮ ಅಂದ್ರೆ ಏನು? ಸಣ್ಣ ಕಲ್ಲು, ಗಂಡಕಿ ನದಿಯಲ್ಲಿ ಸಿಗುವಂತ ಕಲ್ಲು, ಹೌದಾ? ಆ ಸಾಲಗ್ರಾಮದಲ್ಲಿ ಹೇಳುವುದೇನು? ಇದು ಸಾಮಾನ್ಯ ಕಲ್ಲಲ್ಲಪ್ಪ, ಇದು ವಿಷ್ಣುವಿನ ಆವಾಸ ಸ್ಥಾನ ಅಂತ. ಹೌದಾ? ವಿಷ್ಣು ಇದ್ರಲ್ಲಿದ್ದಾನೆ. ಇದ್ರ ಜೊತೆಗೆ ಏನು ಕೆಲವೊಂದು ಆಕಾರಗಳು ಜಾಸ್ತಿ ಇದ್ರೆ ಅದರಲ್ಲಿ ಲಕ್ಷ್ಮಿ, ಪದ್ಮಾವತಿ ಅಷ್ಟು ಜನ ಇದ್ದಾರೆ ಅಂತ ಹೇಳ್ತೀವಿ. ಅಂದ್ರೆ ಏನರ್ಥ? ಒಂದು ಸಣ್ಣ ಕಲ್ಲಿನಲ್ಲಿ ಉದಾತ್ತ ದೃಷ್ಟಿಯನ್ನ ಹಾಕೋದಕ್ಕೆ ಉಪಾಸನಂ ಅಂತ ಕರೀತಾರೆ. ಸಣ್ಣ ಕಲ್ಲು, ಆದ್ರೆ ಅದರಲ್ಲಿ ಉದಾತ್ತ ದೃಷ್ಟಿಯನ್ನ ತಗೊಂಡ್ಬರೋದು. ಇದು ಸಾಮಾನ್ಯ ಕಲ್ಲಲ್ಲ, ಇದು ನಾರಾಯಣ ಅಥವಾ ಪುರುಷೋತ್ತಮನ ಆವಾಸ ಸ್ಥಾನ. ಇದೇ ತರ ಸುಮಾರು ಕಡೆ ಇದೆ. ಯಜ್ಞಗಳಲ್ಲಂತೂ ಇದನ್ನ ತುಂಬಾ ಚೆನ್ನಾಗಿ ಬಳಸ್ಕೊಂತಾರೆ. ಹಾಗಾಗಿ ಆ ಥರ ಉಪಾಸನಾ ಪ್ರಕಾರವನ್ನ ಹೇಳಬೇಕಾದ್ರೆ ಈ ಮಂತ್ರ ಬಂತು, ಮಂತ್ರ ಪುಷ್ಪ ಬಂತು. ಇಲ್ಲಿ ನಾವು ಲಾಜಿಕಲ್ ಕನ್ಸ್ಟ್ರಕ್ಷನ್ ಅನ್ನ ಮಾಡ್ತಿಲ್ಲ. ನೀರ್ ಹೇಗೆ ಅಗ್ನಿಗೆ ಕಾರಣ ಗೊತ್ತಿಲ್ಲ, ಆದ್ರೆ ಉಪಾಸನೆ ಮಾಡಬಹುದಾ? ಹೇಗೆ ಸಾಲಗ್ರಾಮದಲ್ಲಿ ವಿಷ್ಣು ದೃಷ್ಟಿ ಇದೆ ಅಂತ ಹೇಳ್ತೀವೋ, ಅದೇ ತರ ನೀರು ಅಗ್ನಿಗೆ ಕಾರಣ. ಯಾಕೆ? ಇನ್ನು ನೀರನ್ನ ನಾನು ಉಪಯೋಗಿಸ್ತಿದ್ದೀನಿ. ನೀರನ್ನ ಬ್ರಹ್ಮತ್ವ ದೃಷ್ಟಿಗೆ, ನೀರನ್ನ ಅಗ್ನಿ ಕಾರಣತ್ವ ದೃಷ್ಟಿಯಲ್ಲಿ ನೋಡಿದಾಗ ನೀರಿನ ಬಗ್ಗೆ ನಂಗೆ ಒಂದು ವಿಶೇಷವಾದಂತಹ ಒಲವು ಬರುತ್ತೆ. ಆ ಒಲವಿಗೆ ನಾನು ಉಪಾಸನ ಅಂತ ಕರಿತೀನಿ. ಸೊ ಹಾಗಾಗಿ ಸಾಲಗ್ರಾಮವನ್ನು ನಾನು ಕಾಲಲ್ಲಿ ಮುಟ್ಟಕ್ಕಾಗಲ್ಲ. ಯಾಕೆ? ಜಸ್ಟ್ ಬಿಕಾಸ್ ನಾನು ಅದರಲ್ಲಿ ದೇವರಿದೆ ಅಂತ ತಿಳ್ಕೊಂತೀನಿ. ಆದ್ರೆ ಬೇರೆ ಕಲ್ಲನ್ನ ಅಫ್ಕೋರ್ಸ್ ಅದ್ರ ಮೇಲೆ ನಡಿಬಹುದು. ಯಾಕೆಂದ್ರೆ ಅಲ್ಲಿ ಉಪಾಸನತ್ವ ದೃಷ್ಟಿ ಇಲ್ಲ, ಉದಾತ್ತ ಕಲ್ಪನೆ ಇಲ್ಲ. ಈ ಕಲ್ಲಲ್ಲಿ ಉದಾತ್ತ ಕಲ್ಪನೆ ಇದೆ. ಇದೇ ತರ ಎಲ್ಲ ವಿಶೇಷವಾಗಿ ಏನು ಮಾತೆಯರಲ್ಲಿ ದೇವತ್ವ ಕಲ್ಪನೆ, ಆಚಾರ್ಯರಲ್ಲಿ ದೇವತ್ವ ಕಲ್ಪನೆ, ಅತಿಥಿಗಳಲ್ಲಿ ದೇವತ್ವ ಕಲ್ಪನೆ ಮಾಡಿ ಇದು ಉಪಾಸನೆನೆ. ಆಚಾರ್ಯ ದೇವೋ ಭವ, ಪಿತೃದೇವೋ ಭವ, ಮಾತೃದೇವೋ ಭವ, ಅತಿಥಿ ದೇವೋ ಭವ. ವಾಟ್ ಇಸ್ ದಿಸ್? ದಿಸ್ ಇಸ್ ಇಮ್ಯಾಜಿನೇಷನ್, ಸಬ್ಲೈಮೇಷನ್. ನಮ್ಮ ಮನೋವೃತ್ತಿಯನ್ನ ಉದಾತ್ತೀಕರಣ ಮಾಡೋದಕ್ಕೆ ಕೆಲವೊಂದು ಉಪಾಸನೆಗಳನ್ನ ಹೇಳಿರ್ತಾರೆ. ಅದೇ ಉಪಾಸನೆ ಇದು ಅಂತ. ಸೊ ಹಾಗಾಗಿ ಅಗ್ನಿಗೆ ನೀರು ಕಾರಣ ಅಂತ ಹೇಳೋದಕ್ಕೆ ಏನ್ ಕಾರಣ? ಏನಿದೆ ನಮ್ಮ ಹತ್ರ ಲಾಜಿಕ್ ಅಂತ ಕೇಳಿದ್ರೆ ಜಸ್ಟ್ ಉಪಾಸನಾ ವಿಧಾನದಲ್ಲಿ ಇದನ್ನ ಮಾಡಿದ್ದೀವಿ. ಆದ್ರೆ ಇನ್ನೊಂದು ಇದಕ್ಕೆ ಲಾಜಿಕಲ್ ಎಕ್ಸ್ಪ್ರೆಷನ್ ಅನ್ನ ಕೊಡಬಹುದೇನು? ಛಾಂದೋಗ್ಯ ಉಪನಿಷತ್ತಲ್ಲಿ ಹೇಳಿದ್ದಾರೆ. ಛಾಂದೋಗ್ಯ ಉಪನಿಷತ್ತಲ್ಲಿ ನೀರು ಎಲ್ಲ ಕಾರಣಗಳಿಗೂ, ಎಲ್ಲ ಕಾರ್ಯಗಳಿಗೂ ಕಾರಣ. ಅವಾಂತರ ಸೃಷ್ಟಿ ಇದು, ಮಹಾಸೃಷ್ಟಿ ಆಯ್ತು. ಅದ್ರ ಮಧ್ಯೆ ಇನ್ನೊಂದು ಸೃಷ್ಟಿ, ಇನ್ನೊಂದು ಪ್ರಳಯ ಆಗ್ಬೇಕಾದ್ರೆ ನೀರು ಎಲ್ಲ ಕಡೆ ತುಂಬಿಕೊಂಡಿದೆ. ಅದರಿಂದ ಉಳಿದಿದ್ದೆಲ್ಲ ಬರ್ತಿದೆ. ಆ ತರ ಮಾಡ್ಬೇಕಾದ್ರೆ ಈಗ ಅಗ್ನಿರ್ವಾ ಅಪಾಮಾಯತನಂ ಆಯತನವಾನ್ ಭವತಿ ಯೋಗ್ನೇರಾಯತನಂ ವೇದ. ಯಹ ಅಗ್ನೇಹ ಆಯತನಂ, ಯಾರು ಅಗ್ನಿಯ ಕಾರಣವನ್ನ ನೀರು ಅಂತ ಅನ್ಕೊಂತಾರೋ, ಉಪಾಸನೆ ಮಾಡ್ತಾರೋ, ವೇದ ಅಂತ ಹೇಳಿದ್ರೆ ತಿಳ್ಕೊಳ್ಳೋದು, ಉಪಾಸನೆ ಮಾಡೋದು, ಅವರು ಆಯತನವಾನ್ ಭವತಿ. ಆ ಥರ ಆಯತನವಾನ್ ಭವತಿ ಆಗ್ಬೇಕಾದ್ರೆ ಏನು ಉಪಾಸನೆ ಮಾಡ್ಬೇಕು? ಅಗ್ನಿಯ ಕಾರಣ ನೀರು ಅಂತ ಉಪಾಸನೆ ಮಾಡ್ಬೇಕು. ದೆನ್ ಸುಲಭ. ಮುಂದೆ ಹೋಗ್ಬೇಕಾದ್ರೆ ಅದನ್ನ ಆಚಾರ್ಯ ಹೇಳ್ತಾರೆ. ಏನು? ಈಗ ಮುಂದಿಂದು ಅಗ್ನಿ ಆಯ್ತು, ಈಗ ವಾಯು. ಸೊ ಮಂತ್ರ ಯಾವ ತರ ಬಂತು? ಇದು 4ನೇ ಮಂತ್ರ. 3ನೇ ಮಂತ್ರ ಯಾವ ತರ ಶುರುವಾಯ್ತು? ಓಂ ಅಗ್ನಿರ್ವಾ ಅಪಾಮಾಯತನಂ ಆಯತನವಾನ್ ಭವತಿ ಯೋ ಅಗ್ನೇರಾಯತನಂ ವೇದ ಆಯತನವಾನ್ ಭವತಿ ಆಪೋ ವಾ ಅಗ್ನೇರಾಯತನಂ ಆಯತನವಾನ್ ಭವತಿ ಯ ಏವಂ ವೇದ. ಆಮೇಲೆ ಯ ಏವಂ ವೇದ ಯೋಪಾಮಾಯತನಂ ವೇದ ಆಯತನವಾನ್ ಭವತಿ. ಸಮಾಪ್ತ. ಈ ಚಾಪ್ಟರ್ ಮುಗಿತು. ಈಗ ಮುಂದಿನ ಹೇಳಿ ನೋಡೋಣ. ವಾಯುರ್ವಾ ಅಪಾಮಾಯತನಂ. ಅರ್ಥ ಏನು? ವಾಯು ಅಪಾಂ ಆಯತನಂ, ಇದು ಪದ ವಿಭಾಗ. ಅಪಾಂ ಅಂತ ಹೇಳಿದ್ರೆ ನೀರಿನ ಅಂತ ಅರ್ಥ, ಷಷ್ಠಿ ವಿಭಕ್ತಿ. ಏನು ನೀರಿನ ಆಯತನ? ನೀರಿನ ಕಾರಣ ಯಾವುದು? ವಾಯು. ವಾಯು
ನೀರಿನ ಕಾರಣ. ಯಾಕೆ? ಅಫ್ಕೋರ್ಸ್ ನಾವಲ್ಲಿ ಸೃಷ್ಟಿ ಕಲ್ಪನೆಯಲ್ಲಿ ಹೇಳಿದ್ವಿ ಮತ್ತೆ, ಆಕಾಶಾದ್ ವಾಯು, ವಾಯೋ ಅಗ್ನಿ, ಅಗ್ನೇ ಆಪಃ. ದನ್ ಈ ಲಾಜಿಕ್ ಪ್ರಕಾರ ನೋಡೋದಾದ್ರೆ ನೀರಿಗೆ ಕಾರಣ ವಾಯು. ಯಾಕೆಂದ್ರೆ ಆಕಾಶ ಆದ ತಕ್ಷಣ ಸೃಷ್ಟಿಯಾಗಿರೋ ಭೂತ ಅದು ವಾಯು, ವಾಯು ಆದ್ಮೇಲೆ ಅಗ್ನಿ ಸೃಷ್ಟಿಯಾಯ್ತು, ಅಗ್ನಿ ಆದ್ಮೇಲೆ ನೀರು ಅನ್ನೋ ಕಾರಣಕ್ಕಾಗಿ ನೀರಿನ ಸಾಕ್ಷಾತ್ ಕಾರಣ ವಾಯು. ಸೊ ಹಾಗಾಗಿ ಈ ವಾಕ್ಯ ಸರಿ. ಏನು ವಾಕ್ಯ? ಆ ವಾಯುರ್ವಾ ಅಪಾಂ ಆಯತನಂ. ಸಿಂಪಲ್. ಆಮೇಲೆ ವಾಯುರ್ವಾ ಅಪಾಂ ಆಯತನಂ, ಮುಂದಿನ ವಾಕ್ಯ ಏನು? ಆಯತನವಾನ್ ಭವತಿ. ಒಂದು ಈ ತರ ಉಪಾಸನೆ ಯಾರು ಮಾಡ್ತಾರೋ ಅವರು ಆಯತನವಾನ್ ಭವತಿ. ಅವರು ಜೀವನದಲ್ಲಿ ಅವರ ಸಾಧನೆಯಲ್ಲಿ ಏನಾಗ್ತಾರೆ? ಗೃಹಿ ಆಗ್ತಾರೆ, ಅಂದ್ರೆ ಒಂದು ಕಡೆ ಸೆಟಲ್ ಆಗಿರ್ತಾರೆ ಅನ್ನೋದು ಅರ್ಥ. ಅರ್ಥ ಆಯ್ತಾ? ಮುಂದಿದ್ದು ಯೋ, ಏನದು? ಯಹ ಯೋ ವಾಯೋರಾಯತನಂ ವೇದ. ಮತ್ತೆ ಆಚಾರ್ಯರು ಹೇಳಿದ್ರು ಏನು? ವೇದಗಳಲ್ಲಿ ಹೇಳ್ತಾ ಇದ್ದಾರೆ, ಯಹ ವಾಯೋ ಆಯತನಂ ವೇದ. ಯಾರು ವಾಯುವಿನ ಕಾರಣ ತಿಳ್ಕೊಂತಾರೋ ಅವರು ಆಯತನವಾನ್ ಭವತಿ. ಸಮೀಕ್ ತುಂಬಾ ಸುಲಭ ಇದೆ. ಯಾರು ವಾಯುವಿನ ಆಯತನ, ಯಹ ವಾಯೋ ಆಯತನಂ ವೇದ ಸಹ ಆಯತನವಾನ್ ಭವತಿ. ಹಾಗಾದ್ರೆ ವಾಯುವಿನ ಕಾರಣ ಏನು ಅಂತ ಪ್ರಶ್ನೆ ಬಂತು. ಆಪೋ ವೈ ವಾಯೋರಾಯತನಂ. ತುಂಬಾ ಹುಡುಕ್ಬೇಡಿ, ಏನರ್ಥ ಇದ್ರದ್ದು? ಆ ವಾಯುವಿನ ಕಾರಣ ನೀರೇ. ಆಪಹ ವೈ ವಾಯೋ, ಏನು? ವಾಯುವಿನ ಆಯತನಂ ಕಾರಣ. ಈಗ ನಮ್ಮ ಹತ್ರ ಇರೋ ಪ್ರಶ್ನೆ, ಯಾಕೆ ಈ ತರ ಹೇಳ್ತಿದ್ದೀರಿ ಅಂತ ಹೇಳ್ಬೇಕು. ಹೌದಾ? ವಾಯುವಿಗೆ ನೀರು ಕಾರಣ, ನೀರಿಗೆ ವಾಯು ಕಾರಣ ಅನ್ನೋದಕ್ಕೆ ನಾವು ಮಹಾಸೃಷ್ಟಿಯ ಲಾಜಿಕ್ ಅನ್ನ ಕೊಟ್ವಿ. ಬಟ್ ಈಗ ನೀರು ವಾಯುವಿಗೆ ಕಾರಣ ಹೆಂಗೆ ಅಂತ ಪ್ರಶ್ನೆ. ಸೊ ಹಾಗಾದ್ರೆ ನೋಡ್ಬೇಕು, ಇಡೀ ಪ್ರಪಂಚವನ್ನ ಒಂದ್ಸಲಿ ನೋಡಿ, ಮಳೆಯನ್ನ ನೋಡಿ. ನೀರು ಇದ್ರೆ ಮಾತ್ರ ಈ ಪ್ರಪಂಚದಲ್ಲಿ, ಅದರಿಂದ ಯಾವಾಗ ಸೂರ್ಯನ ಬೆಳಕು ಅದರ ಮೇಲೆ ಬೀಳುತ್ತೋ, ಸೂರ್ಯನ ಬೆಳಕು ನೀರನ್ನ ಏನ್ ಮಾಡುತ್ತೆ? ಮೇಲ್ಗಡೆ ತಗೊಂಡು ಹೋಗುತ್ತೋ, ಆಗ ಈ ವಾತಾವರಣ ಸೃಷ್ಟಿಯಾಯ್ತು. ಈಗಿನ ಸೈನ್ಸ್ ಪ್ರಕಾರ ಕೂಡ ವಾತಾವರಣ ಅಂದೇನು ಅಂತ ಕೇಳಿದ್ರೆ, ವಾತಾವರಣ ಅಂದ್ರೆ ಎಲ್ಲಿ ನೀರಿನ ಈ ಪ್ರಚಯ ನಡೆಯುತ್ತೋ, ಅಂದ್ರೆ ನೀರು ಭೂಮಿ ಮೇಲಿದೆ, ಅದನ್ನ ವೇಪರ್ಸ್ ಆಗಿ ಅದನ್ನ ಆವಿಕರಣ ಮಾಡಿಕೊಂಡು ಏನು ಸೂರ್ಯ ಏನ್ ಮಾಡ್ತಾನೆ? ಮೋಡಗಳನ್ನ ಕ್ರಿಯೇಟ್ ಮಾಡ್ತಾನೆ, ಮೋಡಗಳು ಮತ್ತೆ ಮಳೆಯಾಗಿ ಭೂಮಿಯನ್ನ ಸೇರುತ್ತೆ. ಈ ಪ್ರಕ್ರಿಯೆ ಏನಿದೆಯಲ್ಲ, ಈ ಪ್ರಕ್ರಿಯೆ ಮಧ್ಯದಲ್ಲಿ ಈ ವಾತಾವರಣ ಇಲ್ಲ ಅಂತ ಹೇಳಿದ್ರೆ ನೀರು ಇಲ್ಲ, ನೀರಿಲ್ಲ ಅಂದ್ರೆ ಈ ವಾತಾವರಣ ಇಲ್ಲ. ಸೊ ಗಾಳಿ ಎಲ್ಲಿಂದ ಎಲ್ಲಿಗೆ ಬೀಸುತ್ತೆ ಅನ್ನೋ ಸೈನ್ಸ್ ನೋಡೋದಾದ್ರೆ ಹೇಳ್ತಾರೆ, ಎಲ್ಲಿ ಉಷ್ಣ ಗಾಳಿ ಇರುತ್ತೋ, ಎಲ್ಲಿ ಮೋಡಗಳಿಂದ ತಣ್ಣದಾದಂತ ತಣ್ಣಗಿನ ಗಾಳಿ ಇರುತ್ತೋ ಅಲ್ಲಿ ಉಷ್ಣ ಗಾಳಿ ಓಡುತ್ತೆ. ಯಾವುದು ತಣ್ಣಗಿನ ಗಾಳಿ ಇರುತ್ತೋ ಅದಕ್ಕೆ ಹೆವಿ ವೇಟ್ ಇರುತ್ತೆ, ಸೊ ಹಾಗಾಗಿ ಕೆಳಗಿರುತ್ತೆ. ಆ ಕೆಳಗಿರೋ ಜಾಗವನ್ನ ಮತ್ತೆ ಫಿಲ್ ಮಾಡೋದಕ್ಕೆ ಈ ಉಷ್ಣ ಗಾಳಿಗಳು ಓಡ್ತಾ ಇರುತ್ತೆ. ಸೊ ಹಾಗಾಗಿ ಈ ಗಾಳಿ ಅನ್ನೋದು ಇಡೀ ಪ್ರಪಂಚ, ಇಡೀ ಭೂಮಿಯ ಒಂದು ಸ್ಥಿರತೆಗೆ ಕಾರಣ ಆಗಿದೆ. ಬಟ್ ಈ ಸ್ಥಿರತೆಗೆ ಕಾರಣ ಆಗಿದ್ದು ಯಾವುದು ಅಂತ ಕೇಳಿದ್ರೆ ಒನ್ಸ್ ಅಗೈನ್ ನೀರೇ. ಹೌದ್ ತಾನೆ? ಸೊ ಹಾಗಾಗಿ ಈ ಸ್ಥಿರತೆಗೆ ಕಾರಣವಾದಂತ ನೀರು ಆಪಹ ವೈ ವಾಯೋರಾಯತನಂ. ವೈ ಅಂದ್ರೆ ಏನರ್ಥ ಇಲ್ಲಿ? ವೈ ಅನ್ನೋದು ಸಾಮಾನ್ಯವಾಗಿ ಈ ಛಂದಸ್ಸನ್ನ ಶ್ಲೋಕ ಪೂರಣೆಗೋಸ್ಕರ ಬಳಸುವಂತ ಒಂದು ಶಬ್ದ. ಚ ವೈ ತು ಹಿ ಇದೆಲ್ಲ ಶಬ್ದಗಳು ಕೂಡ ಶ್ಲೋಕದ ಪೂರಣೆಗೆ, ಅದಕ್ಕೆ ಬೇರೆ ಅರ್ಥ ಇದೆ ಅಂತಿಲ್ಲ, ಬಟ್ ಛಂದಸ್ಸನ್ನ ಸರಿ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಒಂದೊಂದು ಶಬ್ದಗಳನ್ನ ಹಾಕ್ತಾರೆ. ಇದಕ್ಕೆ ಬೇರೆ ಅರ್ಥ ಇಲ್ಲ. ವೈ ಅನ್ನೋದು ನಿರರ್ಥಕ ಅವ್ಯಯ ಇದು. ಆದ್ರೆ ಛಂದಸ್ಸನ್ನ ಪೂರ್ತಿ ಮಾಡಬೇಕು ಅಂದಾಗ ಒಂದು ಪದ, ಒಂದು ಶಬ್ದ ಕಮ್ಮಿ ಬೀಳ್ತಿದೆ. ವೈ, ತು, ಹಿ, ಚ ಇದೆಲ್ಲ ಶಬ್ದಗಳು ಸಾಮಾನ್ಯವಾಗಿ ಪಾದ ಪೂರಣೆಗೋಸ್ಕರ ಬಳಸುವಂತ ಶಬ್ದಗಳು.